ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇವತ್ತು ಸಹ ನಾವು ದೇವರ ಉದ್ದೇಶವನ್ನ ನಮ್ಮ ಜೀವಿತದಲ್ಲಿ ತಿಳ್ಕೊಳ್ಳೋದು ಹೇಗೆ, ಇದರ ಕುರಿತು ಸಹ ನಾವು ಕಲಿಯೋದಕ್ಕೆ ಹೋಗ್ತೇವೆ. ಖಂಡಿತವಾಗಿ ಈ ಮೆಸೇಜ್ ನಿಮ್ಗೆ ಆಶೀರ್ವಾದವಾಗಿರುತ್ತೆ. ನಿಮ್ಮ ಪ್ಲ್ಯಾನ್ಗಿಂತಲೂ ದೇವರ ಪ್ಲ್ಯಾನ್ ದೊಡ್ಡದು. ಆತನ ಪ್ಲ್ಯಾನ್ ಒಂದಿಗೆ ಕೋಪರೇಟ್ ಮಾಡಿ ಕೇಳಿಸ್ಕೊಳ್ರಿ, ಆಶೀರ್ವಾದ ಹೊಂದ್ರಿ, ಮನ ತಿರುಗಿಸ್ರಿ. ಆಮೇಲೆ ಬಿಡ್ರಿ. ಸರಿ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟು 6ನೇದು. ಹಿಂದೆ ಪುರುಷರೆಲ್ಲ ಓದ್ತೀರಾ? ನೆಕ್ಸ್ಟ್ ಓದ್ರಿ, ಬೇಗ ಬೇಗ ತಗೋಬೇಕು. ಓದಿ. ನಮ್ಮ ಇಂದಿನ ಅಪಜಯಗಳು ನಮ್ಮನ್ನು ಮಾನಸಾಂತರಕ್ಕೆ ನಡೆಸಬೇಕು. ಎಸ್, ನೀವು ಎಲ್ಲಿ ಫೇಲ್ ಆಗಿದ್ದೀರಾ, ಎಲ್ಲಿ ತಪ್ಪು ಮಾಡಿದ್ದೀರಾ, ದೇವರೇ ನಾನು ತಪ್ಪು ಮಾಡಿಬಿಟ್ಟೆ, ನನ್ನ ಕ್ಷಮಿಸು ಅನ್ನೋ ಮಾನಸಾಂತರ ನನಗೆ ನಿನಗೆ ಬರಬೇಕು. ಆವಾಗ ನಿನಗೆ ದೇವ್ರ ಉದ್ದೇಶ ದೇವರು ತಿಳಿಸ್ತಾರೆ. ಗಾಡ್ ವಿಲ್ ರಿವೀಲ್ ಈಸ್ ಹೈಯೆಸ್ಟ್ ಪ್ಲ್ಯಾನ್ ಫಾರ್ ಯು. ಯಾರೂ ಸಹ ಅಯ್ಯೋ ನಂದೇನು ತಪ್ಪು ಅಂತ ಹೇಳ್ಬೇಡಿ. ದೇವರೇ ನಾನು ತಪ್ಪು ಮಾಡಿಬಿಟ್ಟೆ, ನನ್ನ ಕ್ಷಮಿಸಿ ಎಂಬುದಾಗಿ ಹೇಳಿ. ಆವಾಗ ದೇವರು ಇನ್ನು ಬರುವಂಥ ದಿನಗಳು ನಿನಗೆ ಉತ್ತಮತೆಯನ್ನು ದೇವರು ನಿನಗೆ ಕೊಡ್ತಾರೆ. 7ನೇದಾಗಿ ಇನ್ನೊಬ್ರು ಓದ್ತೀರಾ? ದೇವರೇ ಇನ್ನು ನನಗೆ ಕೊಟ್ಟಿರುವಂತಹ ಜೀವಿತ ಕಾಲವನ್ನು ನಾನು ಹಾಳು ಮಾಡಿಕೊಳ್ಳದೆ ಹಾಗೆ ನನಗೆ ಸಹಾಯ ಮಾಡು. ಈ ಪ್ರಾರ್ಥನೆ ಎಲ್ಲರೂ ಮಾಡಿ. ದೇವರೇ, ಇನ್ನೂ ನನಗೆ ಕೊಟ್ಟಿರುವಂಥ ಜೀವಿತ ಕಾಲವನ್ನು ನಾನು ಇನ್ಮೇಲೆ ಹಾಳು ಮಾಡಿಕೊಳ್ಳದ ಹಾಗೆ ನನಗೆ ಸಹಾಯ ಮಾಡುವಂಥ ದೇವರು ಹಾಳು ಮಾಡಬೇಡಿ. ಡೋಂಟ್ ವೇಸ್ಟ್ ಯುವರ್ ಟೈಮ್, ಡೋಂಟ್ ವೇಸ್ಟ್ ಯುವರ್ ಲೈಫ್. ಸುಮ್ಮನೆ ವೇಸ್ಟ್ ಮಾಡಬೇಡಿ. ಯಾಕಂತಂದರೆ ಪ್ರಿಯ ದೇವರ ಮಕ್ಕಳೇ, ನಾವು ಈ ಲೋಕದಲ್ಲಿ ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ. ಆದರೆ ಈ ಲೋಕದಲ್ಲಿ ಯೇಸು ಬರುವಾಗ ನಾನು ನೀನೇನು ಹೇಳಬೇಕು ಗೊತ್ತಾ? ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ನೀನು ನನ್ನ ಬಗ್ಗೆ ಏನೇನು ಬರೆದಿದೆಯೋ ಅದೆಲ್ಲ ಫುಲ್ಫಿಲ್ ಆಗಿದೆ ದೇವರೇ ಎಂಬುದಾಗಿ ನೀನು ಹೇಳಬೇಕು. ಓಕೆ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಸೇವೆಗೆ ದೇವರು ಕರೆದಿಲ್ಲ, ಎಲ್ಲರೂ ಕೆಲಸಕ್ಕೆ ಕರೆದಿಲ್ಲ. ದೇವರು ಅವರವರಿಗೆ ತಕ್ಕಂಥ ಕೆಲಸ ಕೊಟ್ಟಿದ್ದಾರೆ, ಅವರವರಿಗೆ ತಕ್ಕಂಥ ಸೇವೆ ಕೊಟ್ಟಿದ್ದಾರೆ, ಅವರವರಿಗೆ ತಕ್ಕಂಥ ಬಿಸ್ನೆಸ್ ಕೊಟ್ಟಿದ್ದಾರೆ, ಅವರವರಿಗೆ ತಕ್ಕಂಥ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ ದೇವರು ನಿಮ್ಗೆ ಏನು ಕೊಟ್ಟಿದ್ದಾರೆ ಅಂತ. ಅದನ್ನು ನಂಬಿಗಸ್ತಿಕೆಯಿಂದ ನೆರವೇರಿಸ್ರಿ, ದೇವರ ನಾಮವನ್ನು ಮಹಿಮೆ ಪಡಿಸಿ. ಓಕೆ, 8ನೇದಾಗಿ ಸ್ತ್ರೀಯರು ಓದ್ರಿ. ನಿನಗೆ ಸಹಾಯ ಮಾಡುವಂತೆ ಮಾತ್ರವಿಲ್ಲದೆ ನಿನ್ನನ್ನು ಒಳ್ಳೆ ದಾರಿಯಲ್ಲಿ ನಡೆಸುವಂಥವರಿಗೆ ಕೃತಜ್ಞತೆ ಉಳ್ಳವನಾಗಿರು. ಬಿ ಥ್ಯಾಂಕ್ಫುಲ್. ನಿನಗೆ ಯಾರು ಒಳ್ಳೇದು ಮಾಡಿದಾರೋ ಅವರಿಗೆ ಥ್ಯಾಂಕ್ಫುಲ್ ಆಗಿರು. ಇವತ್ತು ಥ್ಯಾಂಕ್ಫುಲ್ನೆಸ್ ಅನ್ನೋದು ಲೋಕದಲ್ಲಿ ಭಾಳ ಕಡಿಮೆ. ಮುಖ್ಯವಾಗಿ ಮಕ್ಕಳು ತಂದೆ ತಾಯಿಗಳಿಗೆ ನೀನು ಮಾಡಬೇಕಷ್ಟೇ ಅಂತ ಹೇಳ್ಬೇಡಿ. ಅಪ್ಪ ಅಮ್ಮಗೆ ಏನು ಹೇಳ್ರಿ, ನಿಮ್ಗಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಪಾಪ ನೀವು ಕಷ್ಟಪಡ್ತಾ ಇದ್ದೀರಾ, ನಾನು ಕಷ್ಟಪಡ್ತೀನಿ ಅಂತ ಹೇಳ್ರಿ. ನಿನ್ನ ತಾಯಿ ಆದಮೇಲೆ, ನಿನ್ನ ತಂದೆ ಆದಮೇಲೆ ಇದನ್ನು ಮಾಡಲೇಬೇಕು ಅನ್ನೋ ಮಾತು ಡೋಂಟ್ ಯೂಸ್ ದಟ್. ಎಷ್ಟು ತಂದೆ ತಾಯಿಗಳು ಕಷ್ಟಪಟ್ಟಿರ್ತಾರೆ ಗೊತ್ತಾ ಪ್ರಿಯರೇ? ಬಿ ಥ್ಯಾಂಕ್ಫುಲ್. ಯಾರು ನಿಮ್ಗೆ ಒಳ್ಳೇದು ಮಾಡಿದಾರೋ ಅವರಿಗೆ ಥ್ಯಾಂಕ್ಫುಲ್ ಆಗಿರಿ. ಅವ್ರಿಗೆ ಮುಖನ ತೋರಿಸ್ಬೇಡಿ. ನಿನ್ನಂತೆ ನರನಾಗಿರುವ ಯಾರಿಗೂ ಮುಖ ತಿರ್ಸ್ಕೊಳ್ಬೇಡಿ. ಎಷ್ಟೋ ಜನ ಮುಖ ತಿರ್ಸ್ಕೊಳ್ತೀರಾ, ದಟ್ಸ್ ರಾಂಗ್. ಮುಖ ತಿರ್ಸ್ಕೊಳ್ಬೇಡ್ರಿ. ಯು ಹ್ಯಾವ್ ಎನಿ ಪ್ರಾಬ್ಲಮ್, ಸಾಲ್ವ್ ಇಟ್. ನಿನ್ನಂತೆ ನರನಾಗಿರುವ ಯಾರಿಗೂ ಮುಖ ತಿರ್ಸ್ಕೊಳ್ಬಾರ್ದು ಅಂತ ದೇವರ ವಾಕ್ಯದಲ್ಲಿ ಬರೆದಿದೆ ಪ್ರಿಯ ದೇವರ ಮಕ್ಕಳೇ. ಸೊ ಬಿ ಥ್ಯಾಂಕ್ಫುಲ್, ಕೃತಜ್ಞತೆ ಉಳ್ಳವರಾಗಿರಿ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ಓವರ್ ದ ಇಯರ್ಸ್ ದೇವರು ನನಗೆ ಥ್ಯಾಂಕ್ಫುಲ್ ಆಗದೆ ಇರೋವ್ರನ್ನ ಹೆಂಗೆ ಜಯಿಸೋದು ದೇವರು ನನಗೆ ಅದರ ಬಗ್ಗೆ ಜಯ ಕೊಟ್ಟರು. ಆ್ಯಂಡ್ ಐ ಹ್ಯಾಡ್ ಟು ಪ್ರೇ 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 ಪ್ರೇ. ನಾವು ಎಷ್ಟೋ ಮಕ್ಕಳು ಬೆಳೆಸಿದ್ದೀವಿ, ಎಷ್ಟೋ ಮಕ್ಕಳು, ಅದರಲ್ಲಿ ಕೆಲವರು ಮಾತ್ರನೇ ಇವತ್ತು ಸಹ ದೇ ಆರ್ ಥ್ಯಾಂಕ್ಫುಲ್.
ಓವರ್ 800 ಚಿಲ್ಡ್ರನ್. ಇವತ್ತು ನನಗೆ ಥ್ಯಾಂಕ್ಫುಲ್ ಆಗಿರೋದು ಜಸ್ಟ್ ಹ್ಯಾಂಡ್ಫುಲ್ ಆಫ್ ಚಿಲ್ಡ್ರನ್. ಬಟ್ ವಿ ಡೋಂಟ್ ಕೇರ್. ನಾವು ದೇವ್ರಿಗಾಗಿ ಮಾಡಿದ್ದೀವಿ, ನಮಗೆ ಪ್ರತಿಫಲ ಪರಲೋಕದಲ್ಲಿದೆ. ಹಲ್ಲೆಲೂಯ. ಕೆಲವು ಮಕ್ಕಳು ಓಡ್ ಬಂದು ಏನು ಮಾಡ್ತಾರೆ, ಮಾತಾಡ್ತಾರೆ, ಥ್ಯಾಂಕ್ಫುಲ್ ಆಗಿದ್ದಾರೆ. ಅನೇಕ ಮಕ್ಕಳು ದೇ ಡೋಂಟ್ ವಾಂಟ್ ಟು. ಬಟ್ ದೇವರು ಏನು ಹೇಳಿದ್ರು ಗೊತ್ತಾ, ಅದ್ರ ಬಗ್ಗೆ ನೀ ಬೇಜಾರು ಪಡಬೇಡ. ನೀನು ಅವ್ರಿಗೆಲ್ಲ ಮಾಡಿರೋದು ನನಗೆ ಮಾಡಿರೋದು. ಯು ಹ್ಯಾವ್ ಡನ್ ಇಟ್ ಟು ಮೀ. ನಮಗೆ ಇವಾಗ ಎಷ್ಟು ಸಂತೋಷ ಗೊತ್ತಾ, ವಿ ಡೋಂಟ್ ಬಾದರ್. ನಾವು ಏನು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ದೇವರೇ ನಿನಗೆ ಸ್ತೋತ್ರ, ವಿ ಹ್ಯಾವ್ ಡನ್ ಇಟ್ ಟು ಯು ಲಾರ್ಡ್. ದೇವರೇ ನಿನಗೋಸ್ಕರ ಮಾಡಿದ್ದೀವಿ, ಒಂದಿನ ಪ್ರತಿಫಲ ನಮಗೆ ಅಲ್ಲಿ ಸಿಗುತ್ತೆ. ಹಲ್ಲೆಲೂಯಾ ಹೇಳಿ, ಹಲ್ಲೆಲೂಯಾ ಅಂತ. ಎಸ್, ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ಬಿ ಥ್ಯಾಂಕ್ಫುಲ್. ಯಾರು ನಿಮ್ಗೆ ಒಳ್ಳೇದು ಮಾಡಿದಾರೋ ಅದ್ರ ಬಗ್ಗೆ ಥ್ಯಾಂಕ್ಫುಲ್ ಆಗಿದ್ದರೆ ದೇವರು ನಿನಗೆ ಹೆಚ್ಚು ಕಾರ್ಯಗಳನ್ನ ಮಾಡ್ತಾರೆ. ನೀನು ಯಾವಾಗ ಮುಖ ತಿರ್ಸ್ಕೊಳ್ತೀಯೋ ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡ್ತದೆ. ಇದು ದಯವಿಟ್ಟು ಲೈಫಲ್ಲಿ ನೆನ್ಪಿಟ್ಕೊಳ್ಳಿ. ಬಿ ಥ್ಯಾಂಕ್ಫುಲ್, ಕೃತಜ್ಞತೆ ಉಳ್ಳವರ. ನಿಮ್ಗೆ ಯಾರು ಒಳ್ಳೇದು ಮಾಡಿದಾರೋ ಗೊತ್ತಿಲ್ಲ ನನಗೆ ಎಷ್ಟೋ ಜನ ಒಳ್ಳೇದು ಮಾಡಿದ್ದಾರೆ. ಇವತ್ತು ಒಬ್ಬರಿಂದ ಕಲೀರಿ, ಒಬ್ಬೊಬ್ಬರಿಂದ ಕಲೀರಿ. ಲರ್ನ್ ಫ್ರಮ್ ಸಂಬಡಿ. ಮತ್ತು ಯೂಟ್ಯೂಬಲ್ಲಿ ಎಷ್ಟೋ ಒಳ್ಳೆಯ ಸೇವಕರಿದ್ದಾರೆ, ಅವರಿಂದ ಏನಾದರೂ ಒಂದು ವಾಕ್ಯಗಳು ನಾವು ಕಲಿತ್ರೆ ನಿನ್ನ ಮನ ತಿರುಗಿಸೋ ಆಗಿದ್ದರೆ ನೋಡು. ನಿನ್ನ ಮನ ತಿರುಗಲ್ವಾದರಲ್ಲಿ ನೋಡಬೇಡ. ರೀಡ್ ದಿಸ್. ಎಷ್ಟೋ ಜನ ದೇವರು ಒಳ್ಳೆ ಸೇವಕರಿದ್ದಾರೆ, ಅವರು ವಾಕ್ಯಗಳನ್ನ ಸಾರುವಾಗ ನಿನ್ನ ಮನ ಚೇಂಜ್ ಆಗಬೇಕು. ನಿನ್ನ ಮನ ಚೇಂಜ್ ಆಗಲ್ಲ ಅಂದರೆ ನೋಡಲೇಬೇಡ. ನಿನ್ನ ಮನ ಚೇಂಜ್ ಆಗಂಗಿದ್ರೆ ನೀನು ನೋಡು. ಸೊ ದಯವಿಟ್ಟು ಒಳ್ಳೆಯ ಗುಣಗಳನ್ನು ಕಲಿಯಿರಿ. ನಾನು ನಂಬ್ತೀನಿ ಪ್ರಿಯರೇ, ಈ ಸಂದೇಶದ ಮೂಲಕವಾಗಿ ನೀವು ಆಶೀರ್ವದಿಸಲ್ಪಟ್ಟಿದ್ದೀರಿ ಎಂಬುದಾಗಿ. ನಿಮ್ಮ ಸಂಪೂರ್ಣ ಹೃದಯವನ್ನು ದೇವ್ರಿಗೆ ಒಪ್ಪಿಸ್ಕೊಡ್ರಿ, ಬೈಬಲ್ ಓದ್ರಿ, ಪ್ರಾರ್ಥನೆ ಮಾಡಿರಿ, ಆತನಿಗೆ ವಿಧೇಯರಾಗ್ರಿ. ಖಂಡಿತವಾಗಿ ಯೇಸು ಆತನ ದೊಡ್ಡ ಉದ್ದೇಶ ನಿಮ್ಮ ಜೀವಮಾನದಲ್ಲಿ ನೆರವೇರಿಸ್ತಾರೆ. ಆಮೇಲೆ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಸ್ವರ್ಗೀಯ ತಂದೆ ಆದ್ದೇವ್ರೆ, ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ, ನಿನ್ನ ಉದ್ದೇಶ ದೊಡ್ಡದು ಸ್ವಾಮಿ. ಇವತ್ತು ಯಾರ್ಯಾರು ಅಪ್ಪ ನಿನ್ನ ಉದ್ದೇಶ ನನ್ನ ಜೀವಮಾನದಲ್ಲಿ ನೆರವೇರಲಿಲ್ವೇ, ಅದಕ್ಕೆ ನನಗೆ ಸಮಾಧಾನ ಇಲ್ಲ, ಸಂತೋಷ ಇಲ್ಲ ಎಂಬುದಾಗಿ ದೇವರೇ ಮಾನಸಾಂತರಪಟ್ಟು ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ನಿನ್ನ ಕಡೆಗೆ ತಿರುಗ್ತಾ ಇದ್ದಾರೋ ಅವರೆಲ್ರಿಗೂ ನೀ ಕೃಪೆ ತೋರಪ್ಪ. ನಿನ್ನ ಅತಿ ಅಪ್ರಮೇಯವಾದಂಥ ಉದ್ದೇಶ ಅವ್ರ ಜೀವಮಾನದಲ್ಲಿ ನೆರವೇರಲಿ ಅಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಕರ್ತನು ಸಹ ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾದ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಜನ್ಮದಿಂದ ದೇವಪುತ್ರನಾದೇನು, ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು.
ಪಾಪವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆ ನಾಥ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ, ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆ ನಾಥ ಎನ್ ಸ್ವಸ್ಥಗೈದನು. ಎನ್